ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ. ನೀವೆಲ್ಲ ಹೇಗಿದ್ದೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಮ್ಮ ಮನೆ ಹತ್ತಿರ ಇದ್ದೇನೆ ನಾನು. ಇಲ್ಲಿ ಕೆಳಗಡೆ ನೋಡಿ, ನದಿಯಲ್ಲಿ ನೀರು ಹೋಗ್ತಾ ಇದೆ. ನಾನೀಗ ಮೀನು ಸಾಂಬಾರು ಮಾಡಬೇಕಂತ ಇದ್ದೇನೆ. ಬನ್ನಿ ಮೀನು ಸಾಂಬಾರು ಮಾಡೋಣ. ಇದಕ್ಕೆ ನಾನೀಗ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಮೆಣಸು ನಾನು ಎಣ್ಣೆ ಹಾಕದೆ ಹುರಿದಿದ್ದೇನೆ. ಕೊತ್ತಂಬರಿ, ಜೀರಿಗೆ, ಮೆಂತೆ, ಬೆಳ್ಳುಳ್ಳಿ. ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡುವ. ನಾನಿಲ್ಲಿ ಡ್ರೈ ಆಗಿ ಸ್ವಲ್ಪ ಇದು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಅರಶಿನ, ಹುಳಿ ಇಷ್ಟು ಹಾಕ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ತೀನಿ. ಮಸಾಲೆ ರೆಡಿ ಆಯಿತು ನೋಡಿ. ಇವಾಗ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ ತೆಂಗಿನೆಣ್ಣೆ ಹಾಕಿಟ್ಟಿದ್ದೇನೆ. ಇದಕ್ಕೆ ಈಗ ಈರುಳ್ಳಿ ಹಾಕೋಣ. ಇದೀಗ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಯಿತು. ಇದಕ್ಕೆ ಈಗ ಟೊಮೆಟೊ, ಕಾಯಿ ಮೆಣಸು ಹಾಗೂ ಶುಂಠಿ ಹಾಕ್ತಾ ಇದ್ದೇನೆ. ಒಂದು ಟೊಮೆಟೊ, ಕಾಯಿ ಮೆಣಸು ಹಾಗೂ ಶುಂಠಿ ಹಾಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇದಕ್ಕೆ ಮಸಾಲೆ ಹಾಕೋಣ. ಇವಾಗ ಇದಕ್ಕೆ ನೋಡಿ, ಉಪ್ಪು ಹಾಕಿ ಅರಶಿನೆಲ್ಲ ಹಾಕಿ ಕುದಿಲಿಕ್ಕೆ ಬಿಡುವ. ಕೆಂಪು ಕಾಣ್ತಾ ಉಂಟು, ಕ್ಯಾಮರಾದಲ್ಲಿ ಬಿಳಿ ಕಾಣ್ತಾ ಉಂಟು, ಹಳದಿ ಕಾಣ್ತಾ ಉಂಟು. ನಾನು ಇದಕ್ಕೆ ತೆಂಗಿನಕಾಯಿ ಹಾಕಲಿಲ್ಲ, ಹಾಕೋದು ಕಡಿಮೆ ತೆಂಗಿನಕಾಯಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ, ಕುದೀತಾ ಉಂಟು ಮಸಾಲೆ. ಮೀನನ್ನು ಈಗ ಹಾಕುವ ಇದಕ್ಕೆ. ನೋಡಿ, ಮೀನೆಲ್ಲ ಹಾಕಿ ಆಯಿತು. ಇದು ಬಂಗುಡೆ ಮೀನು. ಇನ್ನು ಇದು ಒಂದು 10 ನಿಮಿಷ ಕುದಿಬೇಕು, ರೆಡಿ ಆಗುತ್ತೆ. ಆವಾಗ 10 ನಿಮಿಷ ಆಯಿತು ನೋಡಿ, ಚೆನ್ನಾಗಿ ಕುದೀತಾ ಇದೆ, ಬೆಂದಿತು. ಈಗ ಓಕೆ, ಸ್ಟವ್ ಆಫ್ ಮಾಡೋಣ. ಬಿಸಿ ಬಿಸಿ ರೊಟ್ಟಿ, ಬಂಗುಡೆ ಮೀನು ಸಾಂಬಾರು. ಬನ್ನಿ ತಿನ್ನೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಇದು ನೀರು ದೋಸೆಗೆ ಕೂಡ ಒಳ್ಳೆಯದಾಗ್ತದೆ. ಇದು ಅಷ್ಟು ಒಳ್ಳೆಯದಾಗ್ತದೆ. ಓಕೆ, ಬಾಯ್.